ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ. ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆ ಅನಂತ ಧನ್ಯವಾದಗಳು ಸಲ್ಲಿಸ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಧನುಸ್ಸು ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಧನುಸ್ಸು ರಾಶಿಗೆ ಈ ತಿಂಗಳಲ್ಲಿ ಉದ್ಯೋಗ ಧನ ಉತ್ತಮ, ಕಲಹ ಚಿಂತೆ ಏರಿಕೆ ಎಂಬಂತಹ ಒಂದು ವಾಕ್ಯ ಅನ್ವಯವಾಗುತ್ತೆ. ಅಂದರೆ ನಿಮ್ಮ ಉದ್ಯೋಗ ವೃತ್ತಿ ಅಥವಾ ಹಣಕಾಸಿಗೆ ಸಂಬಂಧಪಟ್ಟು ಈ ತಿಂಗಳಲ್ಲಿ ಪರವಾಗಿಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಆದರೆ ಅಲ್ಲಿ ವೈಯಕ್ತಿಕ ಜೀವನ ಮತ್ತು ಮಾತು ನಡವಳಿಕೆಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದರೊಂದು ಸೂಚನೆ ಇರುತ್ತೆ. ಕಲಹ ಮತ್ತು ಚಿಂತೆಗಳು ಏರಿಕೆ ಆಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ಬೆಂಬಲ ನಿಮಗೆ ಪೂರಕವಾಗಿವೆ, ಕೆಲವೊಂದು ವಿರುದ್ಧವಾಗಿ ಸೇರ್ತವೆ. ಹಾಗಾಗಿ ಇವೆಲ್ಲ ಗೋಚಾರ ಅಥವಾ ಗ್ರಹಚಾರದಲ್ಲಿ ಆಗುವಂಥ ಏರುಪೇರುಗಳು ನಿರಂತರವಾಗಿ ಚಲನಶೀಲವಾಗಿರುವಂಥದ್ದೇ ಈ ಗ್ರಹಗಳ ಸ್ಥಿತಿ ಇರುತ್ತೆ. ಯಾವ ರೀತಿ ನಮ್ಮ ಒಂದು ಬದುಕು ರಾತ್ರಿ ಹಗಲು ಏಳು ಬೀಳು ಸುಖ ಕಷ್ಟ ಸಿಹಿ ಕಹಿ ಎಂಬಂತಹ ಒಂದು ವ್ಯತ್ಯಾಸಗಳಿಂದ ಕೂಡಿರ್ತವೋ ಅದೇ ರೀತಿ ಗ್ರಹಗಳ ಒಂದು ಚಲನೆಯ ಫಲಿತಾಂಶವು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ಗ್ರಹಗಳು ಅನಾನುಕೂಲ. ಉದಾಹರಣೆಗೆ ಅಲ್ಲಿ ಸೂರ್ಯ ಗ್ರಹದ ಬೆಂಬಲ ನಿಮಗೆ ಇರುವುದಿಲ್ಲ. ಚತುರ್ಥ ಪಂಚಮದಲ್ಲಿ ಇರುವಂಥ ಕಾರಣ ಸೂರ್ಯ ಗ್ರಹದ ಬೆಂಬಲ ನಿಮಗೆ ಇರುವುದಿಲ್ಲ. ಮಂಗಳನೂ ಸಹ ನಿಮಗೆ ಪೂರಕವಾಗಿರುವುದಿಲ್ಲ. ಬುಧ ಗ್ರಹದ ಬೆಂಬಲ ನಿಮಗೆ ಆರಂಭದಲ್ಲಿ ಇರುವುದಿಲ್ಲ. ಗುರು ಮಾತ್ರ ನಿಮಗೆ ಗುರುಬಲ ನಿಮಗೆ ನಿರಂತರವಾಗಿ ಇರುವಂಥದ್ದು. ಶುಕ್ರನು ತಿಂಗಳು ಪೂರ್ತಿ ವಿರುದ್ಧವಾಗಿ ಇರುವಂಥದ್ದು. ಶನಿ ಮಹಾರಾಜರು ಸಹ ನಿಮಗೆ ಅರ್ಧಾಷ್ಟಮವಾಗಿ ಇರುವಂಥದ್ದು. ಕೇವಲ ರಾಹುವಿನ ಬೆಂಬಲ ನಿಮಗೆ ನಿರಂತರವಾಗಿ ಇರುವಂಥದ್ದು. ಹಾಗಾಗಿ ನಿರಂತರವಾಗಿ ಗುರು ಮತ್ತು ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ಇರಲಿದೆ. ಜೊತೆಗೆ ಈ ಚಂದ್ರನ ಅನುಕೂಲ ಮಧ್ಯೆ ಬರಲಿದೆ. ಚಂದ್ರನ ಅನುಕೂಲ ಮಧ್ಯೆ ಅಂದರೆ ಕೆಲವೊಂದು ದಿನಗಳಲ್ಲಿ ಚಂದ್ರನ ಅನುಕೂಲ ಬರುವಂಥದ್ದು ಇರುತ್ತೆ. ಹಾಗಾಗಿ ಅಲ್ಲಿ 3 ಅಥವಾ 4ನೇ ಗ್ರಹಗಳಾಗಿ ನಿಮಗೆ ಬುಧನು ಬರ್ತಾನೆ. ಹಾಗಾಗಿ 3 ಅಥವಾ 4 ಗ್ರಹಗಳ ಬೆಂಬಲ ಇರುವಂಥದ್ದು. ಉಳಿದ 6 ಅಥವಾ 7 ಗ್ರಹಗಳು ನಿಮಗೆ ಕೆಲವೊಂದು ಸಾರಿ ವಿರುದ್ಧವಾಗಿರುವಂತಹ ಸ್ಥಿತಿ ಈ ತಿಂಗಳಲ್ಲಿ ನಿರ್ಮಾಣವಾಗಿರುತ್ತೆ. ಅದನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ. ಹಾಗಾಗಿ ನೀವು ನಿಮ್ಮ ಹಣಕಾಸಿಗೆ ಉದ್ಯೋಗದ ಬಗ್ಗೆ ಸ್ವಲ್ಪ ಅತ್ತೇನು ಚಿಂತೆ ಪಡಬೇಕಿಲ್ಲ. ಆದರೆ ವೈಯಕ್ತಿಕ ಜೀವನದಲ್ಲಿ ತುಂಬ ಏರುಪೇರು ಈ ತಿಂಗಳಲ್ಲಿ ಬರುತ್ತೆ. ನಿಮಗೆ ಅಲ್ಲಿ ರವಿಯ ವೈಪರೀತ್ಯ ಮಂಗಳನ ವೈಪರೀತ್ಯ ಕಾರಣ ಅನೇಕ ರೀತಿಯ ಒತ್ತಡ ಚಿಂತೆಗಳು ಕೌಟುಂಬಿಕ ಜೀವನದಲ್ಲೂ ಪತಿ ಪತ್ನಿ ಅಥವಾ ಬಂಧುಗಳ ಮಧ್ಯೆ ಅಥವಾ ನಿಮ್ಮ ಮೇಲಾಧಿಕಾರಿಗಳ ಮಧ್ಯೆ ಸಹೋದ್ಯೋಗಿಗಳ ಮಧ್ಯೆ ಬರ್ಬೋದು. ಅಥವಾ ನಿಮಗೆ ಇಷ್ಟು ದಿನ ಚೆನ್ನಾಗಿದ್ದಂಥ ಮಿತ್ರರು ಬಂಧುಗಳು ಏಕಾಏಕಿ ನಿಮ್ಮಲ್ಲಿ ಯಾವುದೇ ಒಂದು ವಿಚಾರಕ್ಕಾಗಿ ಭಿನ್ನಾಭಿಪ್ರಾಯ ತಳೆದು ನಿಮ್ಮಿಂದ ಅಲ್ಲಿ ಪ್ರತ್ಯೇಕ ದೂರ ಆಗುವಂಥದ್ದೆಲ್ಲ ಬರುವಂಥದ್ದು. ಹಾಗೆಯೇ ಈ ನಿಮ್ಮ ಕೊಡುವಂಥ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ಮತ್ತು ಒಪ್ಪಂದ ಮತ್ತು ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಇತ್ಯಾದಿಗಳೇನಾದರೂ ವಾಗ್ವಾದಗಳು ವಿವಾದಗಳು ಬರುವಂಥದ್ದು. ಕಾನೂನಿನ ತೊಡಕು ಅಂದರೆ ಯಾವುದಾದ್ರೂ ನಿಮಗೆ ಲೀಗಲ್ ಆಗಿ ಬರುವಂಥ ಯಾವುದೋ ಆ್ಯಕ್ಷನ್ಗಳು ಅಥವಾ ನಿಮ್ಮ ಮೇಲೆ ಕೇಸ್ ಆಗೋದು ಅಥವಾ ನೀವು ಯಾರೋ ಮೇಲೆ ಕೇಸ್ ಮಾಡುವಂಥ ಪ್ರಮೇಯಗಳು ಈಗ ಉತ್ಪನ್ನ ಆಗ್ತವೆ. ಹಾಗಾಗಿ ವಾದ ವಿವಾದ ಇವೆಲ್ಲ ಜಾಸ್ತಿ ಆಗುತ್ತೆ. ಕಲಹದ ವಾತಾವರಣ ಹೆಚ್ಚಾಗಿರುತ್ತೆ. ಇನ್ನು ಯಾವುದೇ ಕೆಲಸದಲ್ಲಿ ಸಹ ನೀವು ಕೈ ಹಾಕಿದ್ರೆ ಅದರಲ್ಲಿ ಒತ್ತಡ ಮತ್ತು ಚಿಂತೆ ಸ್ಟ್ರೆಸ್ ಆ್ಯಂಡ್ ಟೆನ್ಷನ್ಗಳು ಜಾಸ್ತಿ ಆಗ್ತವೆ. ಯಾವುದೋ ಅನಾಯಾಸವಾಗಿ ಯಾವುದೋ ಎಲ್ಲವೂ ಒಂಥರ ಕಾಂಪ್ಲಿಕೇಶನ್ ಅಥವಾ ಸಂಕೀರ್ಣವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ತುಂಬ ಸಂಯಮ ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಅದೇ ರೀತಿ ಯಾವುದೇ ವಿವಾದದಲ್ಲಿ ಕಾಂಟ್ರವರ್ಸಿಯಲ್ಲಿ ಸಿಲುಕೊಳ್ಳುತ್ತೆ, ಯಾವುದೇ ಕೇಸುಗಳಲ್ಲಿ ಸಿಲುಕೊಳ್ಳಲು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ತಾಳ್ಮೆ ಕಡಿಮೆ ಇರುತ್ತೆ, ಸಿಟ್ಟು ನಿಮ್ಮಲ್ಲಿ ಒತ್ತಡ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ವೈಯಕ್ತಿಕ ಜೀವನದಲ್ಲಿ ತುಂಬ ನೀವು ಕೂಲಾಗಿ ಇರಬೇಕಾಗತ್ತೆ. ವಿಶೇಷವಾಗಿ ಮನೆಯಲ್ಲಿ ತಂದೆ ಮಕ್ಕಳ ಮಧ್ಯೆ ಪತಿ ಪತ್ನಿಯರ ಮಧ್ಯೆ ಅಥವಾ ಬಂಧುಗಳ ಮಧ್ಯೆ ನೀವು ಅನೇಕ ರೀತಿಯ ಸಿಡುಕಿನ ವಾತಾವರಣದಿಂದ ಮನಸ್ಸಿನ ಶಾಂತಿಯನ್ನು ಮನೆಯ ಶಾಂತಿಯನ್ನು ಸಹ ಕೆಡಿಸುವಂತಹ ಘಟನೆಗಳು ಆಗುವಂಥದ್ದಿರುತ್ತೆ. ಹಾಗೆ ಈ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ಅದೇ ರೀತಿ ಹಣಕಾಸಿನ ಪಾವತಿ ಪೇಮೆಂಟು ಇತ್ಯಾದಿಗಳ ಬಗ್ಗೆ ಸಹ ಹಾಗೆ ಹಣಕಾಸು ನಿಮಗೆ ಆದಾಯಕ್ಕೆ ಕೊರತೆ ಇಲ್ಲದಿಲ್ಲ, ಆದರೆ ಬಂದಂಥ ಹಣ ಅಪವ್ಯಯ ದುರ್ವ್ಯಯ ಆಗುವಂಥದ್ದು ಅಥವಾ ಅನಿರೀಕ್ಷಿತ ಖರ್ಚುಗಳು ಬಂದು ಹಣದ ಖರ್ಚು ವೆಚ್ಚಗಳ ನಿಮಗೆ ತೂಗಿಸಲಿಕ್ಕೆ ಕಷ್ಟ ಆಗುವಂಥದ್ದಾಗುತ್ತೆ. ಅಥವಾ ಇನ್ನು ಕೆಲವು ನಿಮಗೆ ಈ ಕೇತುವಿನ ಪ್ರಭಾವ ಶನಿ ಪ್ರಭಾವ ಶುಕ್ರ ಪ್ರಭಾವ ವ್ಯತಿರಿಕ್ತವಾದ ಕಾರಣ ಯಾವುದೇ ರೀತಿ ಮೋಸದ ಜಾಲಕ್ಕೆ ವಂಚನೆ ಜಾಲಕ್ಕೆ ನೀವು ಬಿಡೋದು ಅಥವಾ ಅನರ್ಹ ವ್ಯಕ್ತಿಗಳನ್ನು ನಂಬಿಕೊಂಡು ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಇವೆಲ್ಲ ಸಾಧ್ಯತೆ ಬರುತ್ತೆ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ತೃಪ್ತಿ ಕಡಿಮೆ ಇರುತ್ತೆ, ಶಾಂತಿ ಕಡಿಮೆ ಇರುತ್ತೆ, ನೆಮ್ಮದಿ ಕಡಿಮೆ ಇರುತ್ತೆ. ಅದನ್ನು ಸ್ವಲ್ಪ ಎಲ್ಲವನ್ನು ನೀವು ನಿಯಂತ್ರಣ ಮಾಡಿಕೊಂಡು ಇರಬೇಕಾಗತ್ತೆ. ಇನ್ನು ಆರೋಗ್ಯದ ವಿಚಾರ ಗಮನಿಸುವ ಆರೋಗ್ಯದಲ್ಲಿ ಸಹ ಮಿಶ್ರ ಫಲ ಅಂತ ಬಂದಿದೆ. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಕೆಲವೊಮ್ಮೆ ಕಾಣಿಸ್ಬೋದು ಅಥವಾ ಕೆಲವೊಂದು ನೀರಿನಿಂದ ಮತ್ತು ಆಹಾರದಿಂದ ಬರುವಂಥ ದೋಷಗಳು. ನೀರಿನಿಂದ ಅಂದರೆ ಒಂದು ಇನ್ಫೆಕ್ಷನ್ಗಳಾಗುವಂಥದ್ದು ಅಥವಾ ಅಮಿಬಯಾಸಿಸ್ನಂಥ ಸಮಸ್ಯೆಗಳು ಅಥವಾ ಫುಡ್ ಪಾಯ್ಸನಿಂಗ್ನಂಥ ಸಮಸ್ಯೆಗಳು ಆಹಾರ ಮತ್ತು ನೀರಿನಿಂದ ವ್ಯಕ್ತ ಆಗುವಂಥದ್ದು. ಪ್ರಯಾಣ ಕಾಲದಲ್ಲಿ ಸಹ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರ್ಬೋದಾಗಿದೆ. ಹಾಗಾಗಿ ಸೂಕ್ತವಾದ ಮಾತು ನಡವಳಿಕೆ ಆರೋಗ್ಯ ಬಾಂಧವ್ಯ ಇದನ್ನೆಲ್ಲ ಚೆನ್ನಾಗಿ ಇಟ್ಟುಕೊಳ್ಳುವಂಥ ವಿಚಾರ. ಜೊತೆಗೆ ಯಾವುದೇ ಸಂಚಿನಲ್ಲಿ ಅಥವಾ ವಿವಾದದಲ್ಲಿ ಕೇಸಲ್ಲಿ ಸಿಲುಕಿಕೊಳ್ಳುವಂಥ ಮುನ್ನೆಚ್ಚರಿಕೆ ಖಂಡಿತ ಧನುರಾಶಿಯವರಿಗೆ ಏಪ್ರಿಲಲ್ಲಿ ಬೇಕಾಗುತ್ತೆ.
ಇನ್ನು ನಿಮಗೆ ಚಂದ್ರ ಅನುಕೂಲ ಹೇಳಿದ್ದೀನಿ, ಮಧ್ಯೆ ಮಧ್ಯೆ ಚಂದ್ರನ ಅನುಕೂಲತೆ ಬರುತ್ತೆ. ಚಂದ್ರನ ಅನುಕೂಲ ಬರುವಂಥ ಡೇಟ್ಗಳನ್ನ ಗಮನಿಸ್ಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಚಂದ್ರ ಬಲ ಇರುವಂಥ ಡೇಟ್ಗಳನ್ನ ನೀವು ಅನ್ವಯ ಮಾಡ್ಕೊಳ್ಬೋದು. ಅಲ್ಲಿ ಏಪ್ರಿಲ್ 1, 2, 3, 4, 5, 8, 9, 10, 13, 14, 19, 20, 21, 22, 28, 29, 30 ಇಷ್ಟು ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುತ್ತೆ. ಅದನ್ನು ನೀವು ಬಳಸ್ಕೊಳ್ಳುವಂಥ ಚಂದ್ರನ ಬೆಂಬಲ ಇರುವಂಥ ದಿನಗಳು ಸ್ನೋತ ಹಿಮದ ಬಣ್ಣ ಹಾಗೂ ಸಂಖ್ಯೆ 2 ಚಂದ್ರನ ಅನುಕೂಲವಾಗಿ ಬಳಸ್ಕೊಳ್ತಾರೆ. ಇನ್ನು ಗುರುಬಲ ನಿಮಗೆ ತಿಂಗಳು ಪೂರ್ತಿ ಇದೆ. ಹಾಗಾಗಿ ಯಾವುದೇ ಅಡೆತಡೆ ಕಷ್ಟ ನಷ್ಟ ಬಂದರೂ ಅದು ಕೊನೆಗೆ ಅದರಿಂದ ಪಾರಾಗುವಂಥ ಒಂದು ದಾರಿ ಗುರು ತೋರಿಸ್ತಾನೆ. ಹಾಗಾಗಿ ಗುರುವಿನ ಬೆಂಬಲ ತಿಂಗಳು ಪೂರ್ತಿ ಇರುವ ಕಾರಣ ನೀವು ಗುರುವಿನ ಸಂಕೇತವಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ಈ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಇರುವ ಕಾರಣ ರಾಹುವಿನ ಸಂಕೇತವಾದ ಗ್ರೇ ಅಥವಾ ಬುಧ ಬಣ್ಣ ಸಂಖ್ಯೆ 4 ತಿಂಗಳ ಪೂರ್ತಿ ಬಳಸುವಂಥದ್ದು. ಅದೇ ರೀತಿ ಬುಧನ ಅನುಕೂಲ ಹೇಳಿದರೆ ಮಧ್ಯದಲ್ಲಿ ಆರಂಭ ಆಗುತ್ತೆ. ಈ ಏಪ್ರಿಲ್ 10ರಿಂದ ನಿಮಗೆ ಬುಧಾನುಕೂಲವಾಗಿ ಬರುವ ಕಾರಣ ಏಪ್ರಿಲ್ 10ರಿಂದ ಸಂಖ್ಯೆ 5 ಮತ್ತು ಗ್ರೀನ್ ಬಣ್ಣವನ್ನು ಗ್ರೀನ್ ಮತ್ತು ಸಂಖ್ಯೆ 5 ಬುಧನ ಸಂಕೇತವಾಗಿ 10ನೇ ತಾರೀಕಿಂದ ಬಳಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಸಾಧಾರಣ ಮಿಶ್ರ ಫಲ ಎಂದು ಕಂಡು ಬಂದಿದೆ. ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸಾರ ಮಾಡಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಯುರಾರೋಗ್ಯ ಯಶಕೀರ್ತಿ ಜಯಲಾಭ ಈಗಾಗಲೇ ವಾಹಿನಿಯನ್ನು ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.